ಬಡವರ ಪಾಲಿನ ಔಷಧಿಗೆ ಕನ್ನ ಹಾಕಲಾಗಿದೆ. ಉಚಿತವಾಗಿ ಸಿಗಬೇಕಿದ್ದ ಸರ್ಕಾರಿ ಆಯುರ್ವೇದ ಮದ್ದುಗಳು ಕಾಳಸಂತೆಯಲ್ಲಿ ಮಾರಾಟವಾಗ್ತಿವೆಯಾ ಅನ್ನೋ ಆತಂಕ ಈಗ ಇಡೀ ತುಮಕೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ನೋಡಿ ಈ ದೃಶ್ಯಗಳನ್ನ. ಇವು ಯಾವುದೋ ಫಾರ್ಮಸಿ ಗೋದಾಮಲ್ಲ, ಬದಲಾಗಿ ಹುಳಿಯಾರಿನ ಡಿ ದರ್ಜೆ ನೌಕರನೊಬ್ಬನ ಮನೆ. ಸುಮಾರು 70 ಬಾಕ್ಸ್ ಸರ್ಕಾರಿ ಔಷಧಿಗಳು ಇಲ್ಲಿ ಅಕ್ರಮವಾಗಿ ಅಡಗಿ ಕುಳಿತಿದ್ವು. ಆಸ್ಪತ್ರೆಗೆ ಹೋಗ್ಬೇಕಿದ್ದ ಔಷಧಿ ನೌಕರನ ಮನೆಯಲ್ಲಿ ಏನ್ ಮಾಡ್ತಿದ್ವು? ಅಚ್ಚರಿಯ ವಿಷಯ ಅಂದ್ರೆ, ಆಸ್ಪತ್ರೆಯ ಆಡಿಟ್ ರಿಪೋರ್ಟ್ನಲ್ಲಿ ಔಷಧಿ ಖಾಲಿಯಾಗಿದೆ ಅಂತ ಸುಳ್ಳು ಲೆಕ್ಕ ತೋರಿಸಲಾಗಿತ್ತು. ಅಂದ್ರೆ ಜನರಿಗೆ ಔಷಧಿ ಇಲ್ಲ ಅಂತ ಹೇಳಿ ಇಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿ ಹೊರಗಡೆ ಮಾರಾಟ ಮಾಡುವ ಸಂಚು ರೂಪಿಸಲಾಗಿತ್ತಾ? ಜಿಲ್ಲಾ ಆಯುಷ್ ಅಧಿಕಾರಿಗಳೇ ಹೇಳ್ತಾರೆ ಇದು ದೊಡ್ಡ ತಪ್ಪು ಅಂತ. ಆದ್ರೆ ಈ ದೊಡ್ಡ ತಪ್ಪು ಮಾಡಿದ ಆ ಭ್ರಷ್ಟರ ಮೇಲೆ ಕ್ರಮ ಯಾವಾಗ? ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡೋ ಇಂಥವರಿಗೆ ಶಿಕ್ಷೆ ಆಗ್ಲೇಬೇಕು. ಒಂದು ವಾರ ಇಟ್ಟರು ವಾರ ಅಲ್ಲ ಸರ್. ಅಲ್ಲಿ ಏನಾದರೂ ಇವತ್ತು ನಾಳೆ ಕ್ಯಾಂಪ್ ಇದೆ ಅಂದರೆ ತರೋ ಕಷ್ಟ ಆಗೋದು, ಒಂದಿನ ಅಂತ ಇಡ್ಬೋದು. ಆ ಸ್ಟೋರೇಜ್ ಮಾಡೋದು ತಪ್ಪು ಸರ್, ತಪ್ಪು ಅದು. ನಾನು ಅದ್ರ ಬಗ್ಗೆ ಅದು ನಮ್ಮ ಮೇಲಾಧಿಕಾರಿಗಳು ಗಮನ ತರ್ತೀನಿ. ನಾನು ಇಲ್ಲಿದ್ದು ಏನೇ ಪ್ರಾಬ್ಲಮ್ ಇದ್ದರೂ ನಾನು ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು, ಗೊತ್ತಾಯ್ತಾ? BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕಾ? 100% ನಿಮ್ಮ BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋಂಥ ನಮ್ಮ ಜೀನಿ ಶುಗರ್ ಆಮ್ಲನ ಯೂಸ್ ಮಾಡಿ BP ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ.